ಸಿಟಿ ರವಿ ಅವ್ರನ್ನ ಠಾಣೆಯಿಂದ ಠಾಣೆಗೆ ಸುತ್ತಾಡಿಸಿದ್ದಾರಂತೆ ಪೊಲೀಸರು. ಇಡೀ ರಾತ್ರಿ ಒಂದು ಠಾಣೆ ಅಂತ ಬಿಡದೆ ಬೇರೆ ಬೇರೆ ಠಾಣೆಗಳಿಗೆ ಸುತ್ತಾಡಿಸಿದ್ದಾರೆ ಸಿಟಿ ರವಿ ಅವರನ್ನ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಟಿ ರವಿಯನ್ನ ಬೆಳಗಾವಿಗೆ ಕರೆತರೋ ಹಿನ್ನೆಲೆ ವಕೀಲರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಪೊಲೀಸರ ನಡೆ ಕಂಡು ಆಕ್ರೋಶ ವ್ಯಕ್ತವಾಗಿರುವುದು. ಬೆಳಗಾವಿ ಕೋರ್ಟ್ ಆವರಣದಲ್ಲಿ ಕಾದು ಕೂತಿದ್ದಾರಂತೆ ಲಾಯರ್. ಹಿಂದೆ ಕೋರ್ಟ್ಗೆ ಹಾಜರುಪಡಿಸಬೇಕು, ಕಾನ್ಫರೆನ್ಸ್ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸ್ತಾರೆ ಅನ್ನೋ ಮಾಹಿತಿ ಒಂದು ಕಡೆ ಇದೆ. ಇನ್ನೊಂದು ಕಡೆ ವೈದ್ಯರು ಇನ್ನು ಸ್ಥಳೀಯ ಕೋರ್ಟ್ ಆವರಣದಲ್ಲೇ ಬೀಡು ಬಿಟ್ಟಿದ್ದಾರೆ. ಅದನ್ನ ದೃಶ್ಯದಲ್ಲಿ ಗಮನಿಸಬಹುದು. ರಾತ್ರಿ ಇಡೀ ಅವ್ರನ್ನ ಸುತ್ತಾಡಿಸಿದ್ದಾರೆ. ಒಂದು ಸ್ಟೇಷನ್ ಅಂತ ಯಾವ ಸ್ಟೇಷನ್ ಲಿಮಿಟ್ ಅಲ್ಲೂ ಕೂಡ ಇಟ್ಕೊಂಡಿಲ್ಲ. ಯಾಕೆ ಆತರ ಮಾಡಿದ್ರು ಅಂತ ಗೊತ್ತಿಲ್ಲ. ಒಂದು ಕಡೆ ಅದಕ್ಕೆ ಸಾಕಷ್ಟು ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ರಾಜಕೀಯ ಪ್ರೇರಿತವಾಗಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಮಾತುಗಳೆಲ್ಲ ಈಗ ಕೇಳಿ ಬರ್ತಾ ಇದೆ. ಇನ್ನೊಂದ್ ಕಡೆ ಲಾಯರ್ಸ್ ಅವ್ರಿಗಾಗಿ ಕಾದು ಕೂತಿದ್ದಾರಂತೆ. ರಾತ್ರಿ ಇಡೀ ಸಿಟಿ ರವಿ ಅವರನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಒಂದ್ ರೀತಿ ಕಳ ಪೊಲೀಸ್ ಆಟ ಆಡ್ತಾರಲ್ಲ ಹಂಗ ಆಡಿದಾರೆ ರಾತ್ರಿ ಇಡೀ. ಬೆಳಗಾವಿಗೆ ಕರೆ ತರ್ತಾರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅನ್ನೋ ಹಿನ್ನೆಲೆ ಕೋರ್ಟ್ ಆವರಣದಲ್ಲಿನೇ ಕಾದು ಕೂತಿದ್ದಾರೆ ವಕೀಲರು. ಬೆಳಗಾವಿ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತೆ. ಅಲ್ಲಿಂದ ಖಾನಾಪುರಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಮತ್ತೊಂದು ಕಡೆ ಮಗದೊಂದು ಕಡೆ ಹಿಂಗೆ ಇಡೀ ರಾತ್ರಿ ಸುತ್ತಾಡಿಸಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂತ. ಆ ವಿಚಾರಕ್ಕೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಯಿತು. ಏನಲ್ಲ ಈಗ ಲಾಯರ್ ಕೂಡ ವೇಟ್ ಮಾಡ್ತಾ ಇದ್ದಾರೆ ಠಾಣೆಯ ಮುಂಭಾಗದಲ್ಲಿ. ಯಾವಾಗ ಎಫ್ಐಆರ್ ದಾಖಲಾಯಿತು ಆಗ ಜಾಮೀನಿಗೂ ಕೂಡ ರೆಡಿ ಮಾಡ್ಕೋತಾರೆ ಅವ್ರ ಪರ ವಕೀಲರು. ಈಗ ಅವ್ರಿಗಾಗೆ ಕಾಯ್ತಾ ಇದ್ದಾರಂತೆ. ಸೊ ಅವ್ರಿಗೆ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. ಜಾಮೀನು ಸಿಗಬೇಕು ಆ ರೀತಿಯಾದಂಥ ತಯಾರಿಯನ್ನು ನಮ್ಮ ಎಲ್ಲ ವಕೀಲರು ಬೆಳಗಾವಿ ಜಿಲ್ಲೆಯ BJPಯ ಲೀಗಲ್ ಸೆಲ್ನವರು ಮಾಡ್ಕೊಂಡಿದ್ದಾರೆ. ಹುಡುಗರೆಲ್ಲ ತಯಾರಿ. ದ ಮೂಮೆಂಟ್ ಈಸ್ ಗೋಯಿಂಗ್ ಟು ಬಿ ಪ್ರೊಡ್ಯೂಸ್ಡ್ ಇನ್ ದ ಕೋರ್ಟ್. ನಾವು ಜಾಮೀನು ಅರ್ಜಿಯನ್ನು ಹಾಕ್ತೀವಿ. ಮತ್ತು ಆಗಿರುವಂಥ ನ್ಯೂನತೆಗಳ ಬಗ್ಗೆನೂ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅವರೊಬ್ಬ ಜನಪ್ರತಿನಿಧಿ, ಅವರನ್ನು ಈ ರೀತಿಯಾಗಿ ಅರೆಸ್ಟ್ ಮಾಡಿರುವಂಥದ್ದು ಬಹಳ ದೊಡ್ಡ ತಪ್ಪು. ಡೆಪ್ಯೂಟಿ ಸ್ಪೀಕರ್ ಅವರ ಪರ್ಮಿಷನ್ ಬೇಕಾಗುತ್ತೆ. ಕಾನೂನಿನ ಅಡಿಯಲ್ಲಿ ಸುಮಾರು ಪಾಯಿಂಟ್ಸ್ ಇದೆ. ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಆಲ್ ದೋಸ್ ಥಿಂಗ್ಸ್. ಬಟ್ ಮೊದಲನೇ ಆದ್ಯತೆ ಅಂತ ಹೇಳಿದ್ರೆ ನಾವು ಜಾಮೀನಿಗೆ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿ ಒಂದು ನಮ್ಮ ಟೀಮ್ನವರು ಮಾತಾಡ್ಕೊಂಡಿದ್ದಾರೆ. ಆ ರೀತಿಯಾದಂಥ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಪೊಲೀಸರ ನಡೆ ಬಗ್ಗೆ ಜನನೇ ಇವತ್ತು ಮಾತನಾಡ್ತಾ ಇದ್ದಾರೆ. ಐ ಆಮ್ ಬೀಯಿಂಗ್ ಎ ಲಾಯರ್, ಐ ಕಾಂಟ್ ಸ್ಪೀಕ್ ಅನ್ಲೆಸ್ ಐ ಹ್ಯಾವ್ ಎ ಡಾಕ್ಯುಮೆಂಟ್ಸ್ ಇನ್ ಮೈ ಹ್ಯಾಂಡ್. ಬಟ್ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಅವರನ್ನು ರಾತ್ರಿ ಖಾನಾಪುರ ಕರ್ಕೊಂಡು ಹೋದ್ರಂತೆ, ರಾಮದುರ್ಗ್ ಕರ್ಕೊಂಡು ಹೋದ್ರಂತೆ, ಮತ್ತೆ ಇಲ್ಲಿ ಸೌದತ್ತಿ ಕರ್ಕೊಂಡು ಹೋದ್ರಂತೆ. ಈ ರೀತಿಯಾಗಿ ಅವರನ್ನು ಬೇರೆ ಬೇರೆ ಸ್ಥಳಕ್ಕೆ, ಅದು ಸೆಕ್ಲೂಡೆಡ್ ಆಗಿ ಅವರು ಕೂಡ ಯಾರೂ ಇರದೇ ಇರೋ ರೀತಿಯಲ್ಲಿ ನೋಡಿಕೊಂಡು ಬೇರೆ ಬೇರೆ ಕಡೆ ಅವರನ್ನು ಕರೆದುಕೊಂಡು ಹೋಗಿ ಅವ್ರಿಗೊಂಥರ ದೈಹಿಕ ಮಾನಸಿಕ ಹಿಂಸೆ ಆಗೋ ರೀತಿಯಲ್ಲಿ ನಡ್ಕೊಳ್ತಾ ಇರುವಂಥ ಸರ್ಕಾರದ ನಡೆ ಇದೆಯಲ್ಲ, ಇಟ್ ಈಸ್ ನಾಟ್ ಗೋಯಿಂಗ್ ಟು ಸೆಟ್ ಎನಿ ಗುಡ್ ಪ್ರೆಸಿಡೆಂಟ್ ಇನ್ ಕರ್ನಾಟಕ ಲಾ ಆ್ಯಂಡ್ ಆರ್ಡರ್ ಹಿಸ್ಟ್ರಿ. ಅದಕ್ಕೆ ಈ ಕಡೆ CM ಅವರು, ಹೋಮ್ ಮಿನಿಸ್ಟರ್ ಅವರು ಗಮನ ಹರಿಸಿ ಇದಕ್ಕೆ ಸರಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದಾಗಬೇಕು. ಇಲ್ಲದೇ ಇದ್ದರೆ ಕಾನೂನಿನ ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ನಾವು ಮಾಡ್ತೀವಿ. ಮೊದಲನೇದಾಗಿ ಅವರಿಗೆ ಜಾಮೀನು ಸಿಗಬೇಕು ಆ ರೀತಿಯಾದಂಥ ತಯಾರಿಯನ್ನು ನಮ್ಮ ಎಲ್ಲ ವಕೀಲರು ಬೆಳಗಾವಿ ಜಿಲ್ಲೆಯ BJPಯ ಲೀಗಲ್ ಸೆಲ್ನವರು ಮಾಡ್ಕೊಂಡಿದ್ದಾರೆ. ಹುಡುಗರೆಲ್ಲ ತಯಾರಿ. ದ ಮೂಮೆಂಟ್ ಈಸ್ ಗೋಯಿಂಗ್ ಟು ಬಿ ಪ್ರೊಡ್ಯೂಸ್ಡ್ ಇನ್ ದ ಕೋರ್ಟ್. ನಾವು ಜಾಮೀನು ಅರ್ಜಿಯನ್ನು ಹಾಕ್ತೀವಿ. ಮತ್ತು ಆಗಿರುವಂಥ
ಅವರ ಪರ ವಕೀಲರು ಮಾತನಾಡ್ತಾ ನಾವು ಜಾಮೀನನ್ನ ತಗೊಳ್ಳೋದಿಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಅವರು ಒಬ್ಬ ರಾಜಕೀಯ ಮುಖಂಡರು, ಅವ್ರನ್ನ ಈ ರೀತಿ ನಡೆಸ್ಕೊಂಡಿರೋದು ನಿಜಕ್ಕೂ ಖಂಡನೀಯ. ಈ ಬಗ್ಗೆ ನಾವು ಕೂಡ ಮಾತನಾಡ್ತೀವಿ. ಈಗಾಗಲೇ ಲೀಗಲಿ ಎಲ್ಲರೂ ಕೂಡ ತಯಾರಾಗಿದ್ದೀವಿ ನಾವು ಹೋರಾಟ ನಡೆಸೋದಕ್ಕೆ. ನಾವು ಬಂದು ಬಿಟ್ಟಿದೀವಿ. ಬಟ್ ಇಲ್ಲಿವರೆಗೂ ಕೂಡ ಸಿಟಿ ರವಿ ಅವರು ಇಲ್ಲ ಅಂತ. ಬೆಳಗಾವಿಯ ಬೆಮ್ಸ್ ಆಸ್ಪತ್ರೆಗೆ ಕರೆ ತರೋ ಬದಲು ಸಿಟಿ ರವಿ ಅವ್ರನ್ನ ಸಮುದಾಯದ ಆರೋಗ್ಯ ಕೇಂದ್ರಕ್ಕೆ ಕರೆ ತಂದಿದ್ದಾರಂತೆ ಪೊಲೀಸರು. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬಂಧನ ಆದ ಹಿನ್ನೆಲೆ ಕೋರ್ಟ್ಗೆ ಪ್ರೊಸೀಡ್ ಮಾಡೋ ಮೊದಲು ಮೆಡಿಕಲ್ ಚೆಕಪ್ ಆಗಬೇಕು, ಯಾರೇ FIR ಮಾಡಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಯಾವುದೋ ಸಮುದಾಯದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂಕಲಗಿ ಠಾಣೆಯಲ್ಲಿ ಇದ್ದಂತಹ ಸಿಟಿ ರವಿ ಅವರು ಈಗ ಹಾಸ್ಪಿಟಲ್ನತ್ತ ತೆರಳುತ್ತಾ ಇದ್ದಾರಂತೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬಂಧನದ ಹಿನ್ನೆಲೆ ಅಂಕಲಗಿ ಠಾಣೆಯಿಂದ ಬೆಳಗಾವಿಯತ್ತ ಈಗ ಹೊರಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಕೂಡ ಹಾಜರುಪಡಿಸಬೇಕು. ಇತ್ತ ಲಾಯರ್ಸ್ ಕೂಡ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು ಅವ್ರ ಪರ ವಕೀಲರು. ನಮ್ಮ ಟೀಮೇ ಇಲ್ಲಿ ಬಂದು ಬಿಟ್ಟಿದೆ ಅಂತ ಹೇಳ್ತಾ ಇದ್ರು. ಕೆಲವೇ ಕ್ಷಣಗಳಲ್ಲೇ ಕರೆತರೋ ಸಾಧ್ಯತೆ ಇದೆ. ಅಂಕಲಗಿ ಠಾಣೆಯಿಂದ ಬೆಳಗಾವಿಯತ್ತ ಸಿಟಿ ರವಿಯನ್ನ ಕರೆದೊಯ್ತಾ ಇದ್ದಾರೆ ಪೊಲೀಸರು. ಯಾಕೆ ರಾತ್ರಿ ಇಡೀ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿದ್ದಕ್ಕಾದ್ರೂ ಏನು ಕಾರಣ ಅನ್ನೋದು ಕೂಡ ಹೇಳಬೇಕಾಗತ್ತೆ. ಯಾಕಂದ್ರೆ ಅದಕ್ಕೆ ಸಾಕಷ್ಟು ಆಕ್ರೋಶ ಹೊರಹಾಕ್ತಿರೋದು. ಒಬ್ಬ ರಾಜಕೀಯ ನಾಯಕನನ್ನ ಎಲ್ಲಂದ್ರಲ್ಲಿ ಕರ್ಕೊಂಡು ಹೋಗ್ತಾರೆ, ಇಡೀ ರಾತ್ರಿ ಸುತ್ತಾಡಿಸಿದ್ದಾರೆ ಅಂತಂದ್ರೆ ವೈ ಅಂತ. ಸದ್ಯ ಆಯುಷ್ಮಾನ್ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಹೋಗ್ತಾರೆ ಕೆಲವೇ ಕ್ಷಣಗಳಲ್ಲಿ ಅಂತ ಹೇಳಲಾಗ್ತಾ ಇದೆ. ನೀವು ನೋಡ್ತಿದ್ರೆ ಅಲ್ಲಿ ಕೂಡ ಪೊಲೀಸರು ಈಗಾಗಲೇ ಬಿಟ್ಟಿದ್ದಾರೆ. ಯಾರು ಅಲೋ ಆಗ್ಬಾರ್ದು ಅನ್ನೋ ಕಾರಣಕ್ಕೆ. ಸೊ ಸಾಕಷ್ಟು ಕುತೂಹಲ ಏನಾಗತ್ತೋ ಅಂತ ಒಂದ್ ರೀತಿ ಈಗಲೂ ಅದು ಹೈಡ್ರಾಮಾ ತರನೇ ಕಾಣಿಸ್ತಾ ಇದೆ. ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಅಂಕಲಗಿ ಠಾಣೆಯಿಂದ ಬೆಳಗಾವಿಯತ್ತ ಈಗ ಸಿಟಿ ರವಿ ಅವರು ಹೊರಟಿರೋದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನಿನ್ನೆ ನಡೆದಂತಹ ಒಂದು ಹೈಡ್ರಾಮಾ ಅಂತಾನೆ ಹೇಳ್ಬೋದು. ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸಿಟಿ ರವಿ ಮಧ್ಯೆ ಈಗಾಗಲೇ FIR ಕೂಡ ದಾಖಲಾಗಿದೆ. ಒಂದು ಕಡೆ ಪೊಲೀಸರು ಅವ್ರನ್ನ ಎಲ್ಲಿ ಇಟ್ಟಿದ್ದಾರೆ ಅನ್ನೋ ವಿಚಾರಣೆ ಒಂದ್ ರೀತಿ ಗೌಪ್ಯವಾಗಿ ಇಟ್ಟಿದ್ರು, ಅಥವಾ ಠಾಣೆಗೆ ಕರ್ಕೊಂಡು ಹೋಗ್ಲಿಲ್ಲ ಅನ್ನೋದು. ಇಷ್ಟೊತ್ತಾದ್ರೂ ಕೂಡ ಮೆಡಿಕಲ್ ಚೆಕಪ್ಗೂ ಕರ್ಕೊಂಡ್ ಬಂದಿಲ್ಲ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಮೆಡಿಕಲ್ ಚೆಕಪ್ ಕೂಡ ಆಗುತ್ತೆ. ಬಟ್ ಬಿಮ್ಸ್ ಹಾಸ್ಪಿಟಲ್ ನಲ್ಲಿ ಅಲ್ಲ ಅಂತ ಒಂದಷ್ಟು ಕನ್ಫ್ಯೂಷನ್ಸ್ ಅಂತೂ ಕ್ರಿಯೇಟ್ ಆಗ್ತಾ ಇದೆ. ಏನ್ ಆಗ್ತಾ ಇದೆ ನಿಜಕ್ಕೂ ಅಲ್ಲಿ ಅಂತ? ಹೌದು ಪವಿತ್ರ, ನಿನ್ನೆ ಸದನದಲ್ಲಿ ಅವ್ಯಾಜ ಶಬ್ದ ಬಳಸಿದಾದ ನಂತರ ಎರಡೂ ಪಕ್ಷದ ನಾಯಕರಿದ್ದಾರೆ, ಎರಡೂ ಪಕ್ಷದ ನಾಯಕರಿಂದ ಪ್ರತಿಭಟನೆ ಕೂಡ ಆಗುತ್ತೆ. ಅದಲ್ಲದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಏನಿರ್ತಾರೆ ಅವರು ಕೂಡ ಸಿಟಿ ರವಿ ಮೇಲೆ ಹಲ್ಲೆ ಮಾಡುವ ಯತ್ನ ಆಗುತ್ತೆ. ಅದಾದ ಬಳಿಕ 6 ಗಂಟೆ ನಂತರ ಒಂದು ಹಿರೇಬಾವಿಡಿ ಸ್ಟೇಷನ್ ಅಲ್ಲಿ ಒಂದು FIR ಆಗುತ್ತೆ. ಅದಾದ ಬಳಿಕ ಸಿಟಿ ರವಿ ಅವ್ರನ್ನ ಏನಿದೆ ವಿಧಾನಸೌಧ ಸುವರ್ಣಸೌಧ ಇದೆ ಅಲ್ಲಿಂದ ಅವರನ್ನ ಖಾನಾಪುರ ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಖಾನಾಪುರ ಸ್ಟೇಷನ್ಗೆ ಹೋದ ನಂತರ ಮತ್ತೆ ಹೈಡ್ರಾಮಾನಿ ಶುರು ಆಯ್ತು ಅಂತ ಹೇಳ್ಬೋದು. ಏಕಂದ್ರೆ ಅವ್ರು ಸಿಟಿ ರವಿ ಅವರು ಒಂದು ಲಿಖಿತವಾಗಿ ಅವರು ಕೂಡ ಒಂದು FIR ಕೂಡ ಒಂದು ದಾಖಲೆ ಮಾಡು ಅಂತ ಹೇಳಿ ಪೊಲೀಸರಿಗೂ ಎಷ್ಟೇ ಮನವರಿಕೆ ಮಾಡಿದ್ರು ಕೂಡ ಪೊಲೀಸರು ಯಾವುದೇ ರೀತಿಯಾದಂತಹ FIR ಮಾಡೋದಿಲ್ಲ. ಅದಾದ ಬಳಿಕ ಏನಿರುತ್ತೆ ಅಲ್ಲಿ ವಿಪಕ್ಷ ನಾಯಕ ಆಗಿರ್ತಕ್ಕಂಥ ಅಶೋಕ್ ಆಗಿರ್ಬೋದು, ಅರವಿಂದ್ ಬೆಲ್ಲದ್ ಆಗಿರ್ಬೋದು, ಬಸವನಗೌಡ ಯತ್ನಾಳ್ ಆಗಿರ್ಬೋದು, ಅವರು ಕೂಡ ಎಷ್ಟೇ ಪೊಲೀಸರಿಗೆ ಒತ್ತಡ ಹಾಕಿದ್ರು ಕೂಡ ಅವರು ಯಾವುದೇ ರೀತಿಯಾದಂತಹ FIR ಆಗೋದಿಲ್ಲ. ಅದಾದ ಬಳಿಕ ಸಿಟಿ ರವಿ ಅವರನ್ನ ನಾವು ಜನಪ್ರತಿನಿಧಿಗಳ ನ್ಯಾಯಾಲಯ ಇದೆ ಬೆಂಗಳೂರಿಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಇವೆಲ್ಲ ನಾಯಕರು ಇರ್ತಾರೆ ಇವರೆಲ್ಲರಿಗೂ ನೀವು ಹೋಗ್ಬಿಡಿ, ನಾವು ಅವ್ರನ್ನ ಜನಪ್ರತಿನಿಧಿಗಳ ಬೆಂಗಳೂರು ಇದೆ ನ್ಯಾಯಾಲಯ ಇದೆ ಅಲ್ಲಿಗೆ ನಾವು ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಾದ ಬಳಿಕ ಅವರೆಲ್ಲರೂ ಹೋದಾದ ನಂತರ ಸಿಟಿ ರವಿ ಅವ್ರನ್ನ ಡೈರೆಕ್ಟ್ ಆಗಿ ತೆಗೆದುಕೊಂಡು ಸೌದತ್ತಿ ಮಾರ್ಗವಾಗಿ ರಾಮದುರ್ಗ ಕರೆದುಕೊಂಡು ಹೋಗ್ತಾರೆ. ಅದಾದ ನಂತರ
ಮತ್ತೆ ಹಂಗೆ ಅಂದ್ರೆ ಅವ್ರಿಗೆ ಒಂದು ಸತತವಾಗಿ ರಾತ್ರಿ 12 ಗಂಟೆಯಿಂದ ರೌಂಡ್ ಹೊಡೆಸ್ತಾನೆ ಇದ್ದಾರೆ ಅಂತ ಹೇಳ್ಬೋದು. ಇದು ಯಾವ್ದಕ್ಕಾಗಿ ಅಂತ ಹೇಳಿ ಬಿಜಯಪುರ ಅಲ್ಲೇ ಖಾನಾಪುರ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಪ್ರತಿಭಟನೆ ಶುರು ಮಾಡ್ತಾರೆ. ಅದಾದ ಬಳಿಕ ಈಗ ಬೆಳಗಿನ ಜಾವ 5 ಗಂಟೆಗೆ ಅಂಕಲಿಗೆ ಸ್ಟೇಷನ್ಗೆ ಕರೆದುಕೊಂಡು ಬಂದು ಅಲ್ಲಿ ಮತ್ತೆ ಅವರನ್ನ ಅಂದ್ರೆ ವಿಚಾರಣೆಗೆ ಒಳಪಡಿಸಿ ಅದಾದ ಬಳಿಕ ಅಲ್ಲಿಂದ ಈಗ ಸದ್ಯ ಮುತಗ ಸಮುದಾಯ ಪ್ರಾಥಮಿಕ ಭವನ ಇದೆ ಅಲ್ಲಿ ಬಂದು ಈಗ ಸದ್ಯಕ್ಕೆ ಮೆಡಿಕಲ್ ಚೆಕಪ್ ನಡೀತಾ ಇರುವಂತದ್ದು. ಅದಾದ ಬಳಿಕ ಈಗ ಸದ್ಯ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಸಿದ್ಧತೆಯನ್ನ ಎಲ್ಲಾ ರೀತಿಯಾಗಿ ಈಗ ಪೊಲೀಸರು ಕೈಗೊಂಡಿರುವಂತದ್ದು ಪವಿತ್ರ. ಅಂದ್ರೆ ಈಗಾಗಲೇ ಮೆಡಿಕಲ್ ಚೆಕಪ್ ಆಗ್ತಾ ಇದೆಯಾ ಮಂಜುನಾಥ್ ಸಿ.ಟಿ. ರವಿ ಅವ್ರಿಗೆ? ಹೌದು ಪವಿತ್ರ, ಈಗ ಸದ್ಯ ಮೆಡಿಕಲ್ ಚೆಕಪ್ ಆಗಿ ಅಲ್ಲಿಂದ ಈಗ ಡೈರೆಕ್ಟ್ ಕೋರ್ಟ್ಗೆ ಬರುವಂತ ಸಾಧ್ಯತೆಗಳು ಎಲ್ಲ ಇದೆ ಪವಿತ್ರ. ನಾವು ನೋಡ್ತಾ ಇದ್ವಿ ಸುಮಾರಷ್ಟು ಲಾಯರ್ಸ್ ಕೂಡ ಕೋರ್ಟ್ ಅಂಗಳದಲ್ಲೇ ಏನೋ ಬೀಡು ಬಿಟ್ಟಿದ್ರು. ಇಲ್ಲಿ ನೋಡಿದ್ರೆ ಸಿ.ಟಿ. ರವಿ ಅವ್ರನ್ನೇನೋ ವರ್ಚುವಲ್ ಮುಖಾಂತರ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಈಗ ನೇರವಾಗಿ ಕರ್ಕೊಂಡು ಹೋಗ್ತಾರಾ ಕೋರ್ಟ್ಗೆ? ಅವ್ರ ಲಾಯರ್ ಏನ್ ಹೇಳಿದ್ರು ಅಂತ? ಪವಿತ್ರ, ಈಗ ಸದ್ಯ ಹೇಳ್ಬೇಕಂದ್ರೆ ಇದೇ ಪೊಲೀಸರ ನಡೆ ಎಲ್ಲಾನು ನಿನ್ನೆ ರಾತ್ರಿಯಿಂದನೂ ಕೂಡ ಅನುಮಾನಕ್ಕೆ ಎಡೆ ಮಾಡಿ ಕೊಟ್ಟಿದೆ ಅಂತ ಹೇಳ್ಬೋದು. ಸದ್ಯ ಈಗ ಇಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿವೈ ವಿಜೇಂದ್ರ ಅವರು ಕೂಡ ಇಲ್ಲೇ ಬೀಡ್ಬಿಟ್ಟಿದ್ದಾರೆ ಕೋರ್ಟ್ ಆವರಣದಲ್ಲಿ. ಅದಲ್ಲದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ ಎಂ.ಬಿ. ಜಿರ್ಲೆ ಅಂತ ಏನಿದ್ದಾರೆ ಅವರೇ ಈ ಸಿ.ಟಿ. ರವಿ ಪರ ವಕಾಲತನ ವಹಿಸಿರುವಂತವ್ರು ಅವರು ಕೂಡ ಮತ್ತೆ ಅವ್ರ ಬೆಂಬಲಿಗರು ಕೂಡ ಇಲ್ಲಿ ಸದ್ಯಕ್ಕೆ ಈಗ ಕೋರ್ಟ್ ನಲ್ಲಿ ಬೀಳ್ಬಿಟ್ಟಿರ್ತಕ್ಕಂಥದ್ದು. ಅವ್ರಿಗೂ ಕೂಡ ಒಂದು ಅನುಮಾನ ಇರತಕ್ಕಂಥದ್ದು, ಇವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನೇ ಯಾವ್ದಾದ್ರು ಏನಾದ್ರು ಅಂದ್ರೆ ಎವಿಡೆನ್ಸ್ ಮಾಡಿ ಇವರನ್ನ ಡೈರೆಕ್ಟ್ ಆಗಿ ಏನಾದ್ರು ಬಂಧಿಸಿ ನಿಡ್ಲಗ ಜೈಲಿಗೆ ಕಳಿಸುವ ಸಾಧ್ಯತೆ ಕೂಡ ಇದೆ ಅಂತ ಅವರು ಕೂಡ ಇವರ ಪೊಲೀಸರ ನಡೆಯನ್ನ ಈಗ ಸಂದೇಹ ಪಡ್ತಾ ಇರುವಂತದ್ದು ಪವಿತ್ರ. ಇನ್ನೊಂದ್ ಕಡೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆನೂ ಕೂಡ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಸಿ.ಟಿ. ರವಿ ಅವರು ಪದೇ ಪದೇ ಹೇಳಿದ್ರು. ರಾತ್ರಿ ಇಡೀ ಅವರು ಧರಣಿ ಮಾಡೋ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ನನ್ನ ಹಿಂಗ್ ಸುತ್ತಾಡ್ಸೋಕ್ ಕಾರಣ ನಾವು ಕೂಡ ಕೊಟ್ಟಿದೀವಲ್ಲ, ಅದನ್ನ ಯಾಕೆ ನೀವು ಆಕ್ಷನ್ ತಗೊಳ್ತಿಲ್ಲ ಅಂತ. ಅಂದ್ರೆ ಇಲ್ಲೇನು ನಿಜಕ್ಕೂ ರಾಜಕೀಯವಾಗಿ ಪ್ರೇರಿತವಾಗ್ತಾ ಇದೆಯಾ ಈ ಒಂದು ಕೇಸು? ಏನು ಅಲ್ಲಿ ಸತ್ಯಾಸತ್ಯತೆ ಏನಾಗಿದೆ ಅನ್ನೋದು? ಹೌದು ಪವಿತ್ರ, ಈಗ ಸದ್ಯ ಹೇಳ್ಬೇಕಂದ್ರೆ ಬಿಜೆಪಿ ನಾಯಕರು ಹೇಳ್ತಾ ಇರೋದು ಅದೇ, ಇದು ಯಾವುದೇ ರೀತಿಯಾದಂತ ಪೊಲೀಸರು ಮಾಡ್ತಾ ಇರುವಂತ ಕೆಲಸ ಅಲ್ಲ, ಇದರಿಂದ ಯಾರೋ ಒಬ್ರು ಕೈವಾಡ ಇದೆ. ಅವರು ಹೇಳಿದ ರೀತಿಯಲ್ಲಿ ಈ ಕೇಸು ಈ ರೀತಿಯಾಗಿ ನಡೀತಾ ಇರುವಂತದ್ದು. ಇದು ಪೊಲೀಸರಿಗೆ ಇದು ಸರಿಯಾದ ಅಂದ್ರೆ ಇವ್ರು ನಡೆದುಕೊಳ್ಳುವಂತ ನಡೆ ಏನಿದೆ ಇದು ಸರಿಯಾದ ರೀತಿ ಇಲ್ಲ. ಇದೇ ಈ ಕಾಂಗ್ರೆಸ್ನೇ ನಿಮ್ ಜೊತೆಗೆ ಅಂದ್ರೆ ಕಂಟಿನ್ಯೂ ಇದೆ, ಕಾಂಗ್ರೆಸ್ ಇರಲ್ಲ, ಬದಲಿಯಾದಾಗ ನಾವು ನೋಡ್ಕೊಳ್ತೇವೆ ಎಂಬುದು ಕೂಡ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಈಗ ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿ.ಟಿ. ರವಿ ಅವರು ಎಷ್ಟೇ ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ಇನ್ನೂವರೆಗೆ ಆದ್ರೂ ಯಾವುದೇ ರೀತಿಯಾದಂತ ಎಫ್ಐಆರ್ ಆಗಿಲ್ಲ. ಅದಲ್ಲದೆ ಸಿ.ಟಿ. ರವಿ ಅವರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದಿರ್ತಾನೆ ಸಂಗನಗೌಡ ಅನ್ನೋ ಸಚಿವ ಪಿ ಏನಿರ್ತಾನೆ ಅವನ ಮೇಲೂ ಕೂಡ ಯಾವುದೇ ರೀತಿಯಾದಂತ ಎಫ್ಐಆರ್ ಆಗಿಲ್ಲ. ಆದ ಕಾರಣ ಇವತ್ತು ಬೆಳಗಾವಿಯಲ್ಲಿ 11:30-12 ಗಂಟೆ ಸಮಯಕ್ಕೆ ಬಿಜೆಪಿ ಕಾರ್ಯಕರ್ತರು ಒಂದು ಬೃಹತ್ ಆದಂತ ಪ್ರತಿಭಟನೆ ಕೂಡ ಹಮ್ಮಿಕೊಡಲು ಎಲ್ಲಾ ರೀತಿಯಾದಂತ ತಯಾರಿ ನಡೆಸಿದ್ದಾರೆ ಪವಿತ್ರ. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗಾಗಿ. ಒಟ್ಟಾರೆ ಈಗಾಗಲೇ ಆರೋಗ್ಯ ಕೇಂದ್ರದಲ್ಲಿ ಸಿ.ಟಿ. ರವಿ ಇರೋದು, ಅಲ್ಲಿ ಏನು ಚಿಕಿತ್ಸೆ ಕೂಡ ನಡೀತಾ ಇದೆ, ಪ್ರಾಥಮಿಕ ಚಿಕಿತ್ಸೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗ ಅಥವಾ ಏನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನ ಹಾಜರು ಪಡಿಸೋದು ಅನ್ನೋದು ನೋಡಬೇಕು. ಪ್ರತಿನಿಧಿ ಹೇಳ್ತಾ ಇದ್ರು ಎಲ್ಲೋ ಅವ್ರನ್ನ ಹಿಂಡಲ್ಗ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಎಲ್ಲ ರೀತಿಯ ಪ್ಲಾನ್ಸ್ಗಳು ಕೂಡ ನಡೀತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ನೋಡ ಏನೆಲ್ಲ ಆಗುತ್ತೆ ಅಂತ. ಸದ್ಯ ಬೆಳಗಾವಿಯಲ್ಲಂತೂ ಈ ರಾಜಕೀಯ ದೊಡ್ಡ ಹೈಡ್ರಾಮಾ ನಡೀತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಸುಳ್ಳು ಆಗಲ್ಲ ಅಂತ ಅನ್ಸುತ್ತೆ. ಮತ್ತಷ್ಟು ಸುದ್ದಿ